ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇರೋ ಮೊಬೈಲ್ಸ್ ಬಗ್ಗೆ ಮಾತಾಡೋಣಂತೆ. ನವೆಂಬರ್ ತಿಂಗಳು ಮುಗೀತು. ನವೆಂಬರ್ ತಿಂಗಳಲ್ಲಿ ತುಂಬಾ ಮೊಬೈಲ್ಸ್ ಆದ್ರೆ ಲಾಂಚ್ ಆಗಲಿಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ತುಂಬಾ ಮೊಬೈಲ್ಸ್ ಲಾಂಚ್ ಆಗಲಿಲ್ಲ. ಇವಾಗ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ಲೋ ಬಜೆಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಫ್ಲಾಗ್ಶಿಪ್ ಮೊಬೈಲ್ಸ್ ಕೂಡ ಲಾಂಚ್ ಆಗ್ತಾ ಇದೆ. ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ಯಾವ್ಯಾವ ಮೊಬೈಲ್ಸ್ ಪಕ್ಕ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಫಿಷಿಯಲ್ ಆಗಿ ಕಂಪ್ನಿಯವರು ಕೂಡ ಡೇಟ್ ನ ರಿವೀಲ್ ಮಾಡಿದ್ದಾರೆ. ಫಸ್ಟ್ ಅದನ್ನೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಇನ್ನ ಒಂದು ಸ್ವಲ್ಪ ಮೊಬೈಲ್ಸ್ ಲಾಂಚ್ ಆಗುತ್ತೆ, ಲಾಂಚ್ ಆಗಲ್ಲ. ಸೊ ಈ ಒಂದು ಕನ್ಫ್ಯೂಷನ್ ಅಲ್ಲ ಆದ್ರೆ ಇದೆ. ಆ ಮೊಬೈಲ್ಸ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಲಾಂಚ್ ಆದ್ರೆ ಆ ಮೊಬೈಲ್ಸ್ ಈ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಪಕ್ಕಾ ಲಾಂಚ್ ಆಗೋ ಮೊಬೈಲ್ಸ್ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಫ್ಲಾಗ್ಶಿಪ್ ಮೊಬೈಲ್ ಬಜೆಟ್ ಅಲ್ಲಿ ಸಿಗೋ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಈ ತಿಂಗಳು ವೆಯ್ಟ್ ಮಾಡಿದ್ದೀರಾ ಅಂದ್ರೆ ಸಾಕು, ನಿಮಗೆ ತುಂಬಾ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ಒಳ್ಳೊಳ್ಳೆ ಮೊಬೈಲ್ಸ್ ನ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ ನ ನೋಡ್ತಿದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರ್ತು ಹೋಗ್ತಾ ಇದ್ದೀರಾ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಮಾಡ್ಕೊಳ್ಳಿ, ನನಗೊಂದು ಮೋಟಿವೇಶನ್ ಆದ್ರೆ ಇರುತ್ತೆ. ಹಾಗೆ ಬಂದ್ಬಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಈ ತಿಂಗಳಲ್ಲಿ ಲಾಂಚ್ ಆಗ್ತಾ ಇರೋ ಫಸ್ಟ್ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಅದೇ iQOO13. ಈ ಒಂದು ಮೊಬೈಲ್ ಡಿಸೆಂಬರ್ 3ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಹಾಗೆ ಬಂದ್ಬಿಟ್ಟು ಪ್ಯೂರ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಮೊಬೈಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ, ಯೂನಿಕ್ ಆಗಿದೆ. ಇದರಲ್ಲಿರೋ ಇನ್ನ ಒಂದು ಯೂನಿಕ್ನೆಸ್ ಏನ್ ಗೊತ್ತಾ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ಹಿಂದೆಗಡೆ ನಿಮಗೆ RGB ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಕ್ಯಾಮ್ರಾ ಮಾಡ್ಯೂಲ್ ಹತ್ರ. ಇದು ನನಗೆ ತುಂಬಾ ಯೂನಿಕ್ ಆಗಿ ಅನ್ನಿಸ್ತು. ಹಾಗೆ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೊಸೆಸರ್ ಜೊತೆಗೆ Q2 ಸೂಪರ್ ಕಂಪ್ಯೂಟಿಂಗ್ ಚಿಪ್ ಕೂಡ ಇರುತ್ತೆ. ಇದರಿಂದ ನಿಮಗೆ ಅಡ್ವಾಂಟೇಜ್ ಏನು ಅಂದ್ರೆ ಗೇಮ್ಸ್ ಆಡ್ಬೇಕಾದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾನೇ ಸ್ಮೂತ್ ಇರುತ್ತೆ. ಯಾವ ಮೊಬೈಲ್ ಅಲ್ಲೂ ಕೂಡ ನಿಮಗೆ ಎರಡು ಚಿಪ್ ಸೆಟ್ ಇರೋದಿಲ್ಲ. iQ ಮೊಬೈಲ್ ಅಲ್ಲಿ ನಿಮಗೆ ಎರಡು ಚಿಪ್ ಇರುತ್ತೆ. ಇದೊಂದು ನಿಮಗೆ ಅಡ್ವಾಂಟೇಜ್. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಾನು 55,000 ಅನ್ಕೊಂಡಿದ್ದೆ, ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 60,000 ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 58,000 59,000. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಸಿಗುತ್ತೆ. ಆದ್ರೆ ಮೊಬೈಲ್ ಮಾತ್ರ ಪ್ಯೂರ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಯಾವ ಮೊಬೈಲ್ ಕಂಪೇರ್ ಮಾಡಿದ್ರು ಕೂಡ iQ ಮೊಬೈಲ್ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಡಿಸೆಂಬರ್ 9ನೇ ತಾರೀಕು ನಮಗೆ ರೆಡ್ಮಿ ನೋಟ್ 14 ಸೀರೀಸ್ ಲಾಂಚ್ ಆಗ್ತಾ ಇದೆ. ನಮ್ಮ ಇಂಡಿಯಾಗೆ ಈ ಮೊಬೈಲ್ಗೆ ತುಂಬಾ ಒಳ್ಳೆ ಇದಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ. ಈ ಮೊಬೈಲ್ಸ್ ನಮಗೆ ಬಜೆಟ್ ಅಲ್ಲಿ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಟೋಟಲ್ ಆಗಿ ಇವರು 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ರೆಡ್ಮಿ ನೋಟ್ 14, 14 Pro, 14 Pro Plus ಅಂತೇಳಿ. ಇನ್ನು ಸ್ಪೆಸಿಫಿಕೇಶನ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ರೆಡ್ಮಿ 14 ಅಲ್ಲಿ ನಿಮಗೆ MediaTek Dimensity 7020 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಒಂದು 20,000 ಒಳಗಡೆನೆ ಸಿಗುತ್ತೆ. ಇನ್ನು ರೆಡ್ಮಿ ನೋಟ್ 14 Plus ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ MediaTek Dimensity 7300 Ultra ಈ ಒಂದು ಪ್ರೊಸೆಸರ್ ಇರುತ್ತೆ. IP68 IP69 ರೇಟಿಂಗ್ ಇಂದ ಬರುತ್ತೆ. ಈ ಮೊಬೈಲ್ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, 35,000 ಇರುತ್ತೆ. ಇನ್ನು ರೆಡ್ಮಿ 14 Pro ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲೂ ಕೂಡ ನಿಮಗೆ IP69 ರೇಟಿಂಗ್ ಇರುತ್ತೆ. ಇದು ನಿಮಗೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, 30,000 ಇಲ್ಲಾಂದ್ರೆ 25,000. ಸೊ ಈ ಒಂದು ಪ್ರೈಸ್ ಮಧ್ಯದಲ್ಲಿ ನಿಮಗೆ ಈ ಮೊಬೈಲ್ ಲಾಂಚ್ ಆಗುತ್ತೆ. ಪ್ಯೂರ್ಲಿ ಬಜೆಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ಚೆನ್ನಾಗಿರುತ್ತೆ, ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರುತ್ತೆ, ಡಿಸ್ಪ್ಲೇ ತುಂಬಾ ಚೆನ್ನಾಗಿರುತ್ತೆ, ಅಪ್ಡೇಟ್ಸ್ ಕೂಡ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ಇದು ನಿಮಗೆ ಮೇಜರ್ ಅಡ್ವಾಂಟೇಜ್. ರೆಡ್ಮಿಯಲ್ಲಿ ನೋಟ್ ಸೀರೀಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಡಿಸೆಂಬರ್ 9ನೇ ತಾರೀಕು ವೇಟ್ ಮಾಡಿ. ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಿದೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ Moto G35 ಈ ಮೊಬೈಲ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ, ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ಡಿಸೆಂಬರ್ 10ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ನಿಮಗೆ 10,000 ಒಳಗಡೆನೆ ಸಿಗುತ್ತೆ. ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಎಂಟ್ರಿ ಲೆವೆಲ್ ಮೊಬೈಲ್ ಅಂತಾನೆ ಹೇಳ್ಬೋದು. ಆದ್ರೆ ಮೊಬೈಲ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. 10,000ಕ್ಕೆ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ನ ಪ್ರೊವೈಡ್ ಮಾಡಬೇಕು ಆ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಈ ಮೊಬೈಲ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಲಾಂಚ್ ಮಾಡಿದ್ರೆ ಡಿಸೆಂಬರ್ 10ನೇ ತಾರೀಕು ಈ ಮೊಬೈಲ್ ಲಾಂಚ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡಿಸೆಂಬರ್ 12ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ Vivo X200 ಸೀರೀಸ್ ಲಾಂಚ್ ಆಗ್ತಾ ಇದೆ. ಈ ಮೊಬೈಲ್ಸ್ ಕೂಡ ಕಂಪ್ಲೀಟ್ಲಿ ಆಲ್ ರೌಂಡರ್, ಹಾಗೆ ಬಂದ್ಬಿಟ್ಟು ಪ್ಯೂರ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, Vivo X200, X200 Pro ಅಂತೇಳಿ. ಚೈನಾದಲ್ಲಿ ನೋಡ್ಕೊಂಡ್ರೆ 4 ಮೊಬೈಲ್ಸ್ ಲಾಂಚ್ ಮಾಡಿದ್ರು, Vivo X200, X200 Pro, X200 Mini, ಹಾಗೆ ಬಂದ್ಬಿಟ್ಟು X200 Mini Pro ಅಂತೇಳಿ. ಈ ರೀತಿಯಾಗಿ ತುಂಬಾ ಮೊಬೈಲ್ಸ್ ಲಾಂಚ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ 2 ಮೊಬೈಲ್ಸ್ ಮಾತ್ರ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮಿನಿ ಮೊಬೈಲ್ ಮೇಲೆ ನನಗೆ ತುಂಬಾನೇ ಆಸೆ ಇತ್ತು. ರೀಸನ್ ಏನು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕೈಯಲ್ಲಿ ಇಟ್ಕೊಂಡ್ರೆ ಇಷ್ಟೇ ಸೈಜ್ ಇರುತ್ತೆ, ತುಂಬಾ ಸಣ್ಣ ಸೈಜ್ ಅಲ್ಲಿ ನಿಮಗೆ ಈ ಮೊಬೈಲ್ ಸಿಗುತ್ತೆ. ಆದ್ರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇಲ್ಲ. ಇನ್ನ Vivo X200 ಬಗ್ಗೆ ಮಾತಾಡೋದಾದ್ರೆ ಈ 2 ಮೊಬೈಲ್ ಅಲ್ಲೂ ಕೂಡ ನಿಮಗೆ MediaTek
MediaTek Dimensity 9400 ಈ ಒಂದು ಪ್ರೊಸೆಸರ್ ಇರುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿ ಏನಾದ್ರೂ ಒಂದು ಹೈಲೈಟ್ ಇದೆಯಾ ಅಂದ್ರೆ ಅದು ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ವಿವೋ X100 ಸೀರೀಸ್ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಇರುತ್ತೆ. X200 ಸೀರೀಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ತುಂಬಾ ಇಂಪ್ರೂವ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ವಿವೋ X200 ನಿಮಗೆ 50,000ದಿಂದ 60,000 ಮಧ್ಯದಲ್ಲಿ ಲಾಂಚ್ ಆಗುತ್ತೆ. ವಿವೋ X200 Pro ನಿಮಗೆ 80,000ವರೆಗೂ ರೀಚ್ ಆಗುತ್ತೆ. ಈ ಮೊಬೈಲ್ ಅಲ್ಲಿ ನಿಮಗೆ ಕ್ಯಾಮ್ರಾ ಸೆಟಪ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು ಸ್ವಲ್ಪ 80,000ವರೆಗೂ ರೀಚ್ ಆಗುತ್ತೆ. ಯಾರಾದ್ರೂ ವಿವೋ ಬ್ರ್ಯಾಂಡ್ ಅಲ್ಲಿ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು, ಅದರಲ್ಲೂ ನಮಗೆ ಕ್ಯಾಮ್ರಾ ತುಂಬಾ ಚೆನ್ನಾಗಿರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇವಾಗಿಂದ ಸ್ವಲ್ಪ ಡೌಟ್ ಇರೋ ಮೊಬೈಲ್ಸ್ ಬಗ್ಗೆ ಮಾತಾಡೋಣಂತೆ. ಈ ಮೊಬೈಲ್ಸ್ ಲಾಂಚ್ ಮಾಡಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ, ಇಲ್ಲ ಅಂದ್ರೆ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು OnePlus 13. ಈ ಮೊಬೈಲ್ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ತಿದ್ರಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಡಿಸೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಆದ್ರೆ ಕನ್ಫರ್ಮ್ ಇಲ್ಲ. ಲಾಂಚ್ ಮಾಡಿದ್ರೆ ಈ ತಿಂಗಳ ಎಂಡಿಂಗ್ ಅಲ್ಲಿ ಲಾಂಚ್ ಆಗ್ಬೋದು. ನಿಮಗೆ ಎರಡು ಮೊಬೈಲ್ಸ್ ಲಾಂಚ್ ಆಗುತ್ತೆ, OnePlus 13 ಹಾಗೆ ಬಂದ್ಬಿಟ್ಟು 13R ಇವಾಗ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಲಾಂಚ್ ಮಾಡಿಲ್ಲ, ಈ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಒಂದು ನಿಮಗೆ 30,000 ಹಿಂದೆ ಮುಂದೆ ಸಿಗುತ್ತೆ, ಇನ್ನ ಒಂದು ನಿಮಗೆ 65,000ಕ್ಕೆ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ನಿಮಗೆ ಗೊತ್ತಿರೋದೆ. ಹಾಗೆ ಬಂದ್ಬಿಟ್ಟು OnePlus ಬ್ರ್ಯಾಂಡ್ ಕೂಡ ನಿಮಗೆ ಗೊತ್ತಿರೋದೆ. ಲಾಂಚ್ ಮಾಡಿದ್ರೆ ಈ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ, ಅದು ಕೂಡ ಲಾಸ್ಟ್ ವೀಕ್ ಅಲ್ಲಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು Realme 14 ಸೀರೀಸ್. ಈ ಮೊಬೈಲ್ಸ್ ಏನಕ್ಕೆ ಲಾಂಚ್ ಆಗುತ್ತೆ ಅಂದ್ರೆ ಇವಾಗ ರೆಡ್ಮಿ ಕಂಪ್ನಿಯವರು Note 14 ಸೀರೀಸ್ ನ ಲಾಂಚ್ ಮಾಡಿದ್ರೆ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ 100% Realme ಕಂಪ್ನಿಯವರು ಕೂಡ ಲಾಂಚ್ ಮಾಡ್ತಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ಸ್ ಕೂಡ ಈ ತಿಂಗಳಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ ಸ್ಪೆಸಿಫಿಕೇಶನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಆದ್ರೆ ಪ್ರೈಸ್ ನಿಮಗೆ ಒಂದು 2,000 ಹಿಂದೆ ಮುಂದೆ ಇರಬಹುದು, ಕಮ್ಮಿ ಆದ್ರೂ ಇರಬಹುದು, ಜಾಸ್ತಿ ಆದ್ರೂ ಇರಬಹುದು. ಇದೊಂದು ನಿಮಗೆ ಅಡ್ವಾಂಟೇಜ್. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು Xiaomi 15 ಸೀರೀಸ್. ಈ ಮೊಬೈಲ್ಸ್ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಆದ್ರೆ ನನ್ ಗೆಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ಸ್ ಈ ತಿಂಗಳ ಲಾಂಚ್ ಆಗೋದಿಲ್ಲ, ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಜನವರಿ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಇವರು ತುಂಬಾನೇ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್, ಅಷ್ಟು ಈಸಿಯಾಗಿ ನಮ್ಮ ಇಂಡಿಯಾದಲ್ಲಿ ಇವರು ಲಾಂಚ್ ಮಾಡೋದಿಲ್ಲ. ಲಾಂಚ್ ಮಾಡಿದ್ರೆ ಜನವರಿ ತಿಂಗಳಲ್ಲಿ ನಿಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಇದಿಷ್ಟು ಕೂಡ ನಾನು ರಿಸರ್ಚ್ ಮಾಡಿ ನನಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆಯೋ ಅದಷ್ಟು ಕೂಡ ನಾನು ನಿಮಗಾದ್ರೆ ಹೇಳಿದ್ದೀನಿ. ಪಕ್ಕ ಮೊಬೈಲ್ಸ್ ನಾನು ಸ್ಟಾರ್ಟಿಂಗ್ ಹೇಳೋದನ್ನಲ್ಲ, ಎಲ್ಲ ಮೊಬೈಲ್ಸ್ ಕೂಡ ಪಕ್ಕ 100ಗೆ 100% ಲಾಂಚ್ ಆಗುತ್ತೆ. ಇವಾಗ ನಾನು ಹೇಳೋದನ್ನಲ್ಲ, ಇದು ಡೌಟ್. ಲಾಂಚ್ ಆದ್ರೆ ಈ ತಿಂಗಳಲ್ಲಿ ಲಾಂಚ್ ಆಗುತ್ತೆ, ಇಲ್ಲ ಅಂದ್ರೆ ಮುಂದಿನ ತಿಂಗಳು ಲಾಂಚ್ ಆಗುತ್ತೆ. ಇಷ್ಟು ಮೊಬೈಲ್ಸ್ ಅಲ್ಲಿ ನೀವು ಯಾವ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.